ನಮಸ್ಕಾರ ಸ್ನೇಹಿತರೆ, ನಮ್ಮ ಮೊದಲ 10 ದಿನಗಳ ಕೋರ್ಸ್ಗೆ ನೀವು ನೀಡಿದ ಬೆಂಬಲಕ್ಕೆ ಧನ್ಯವಾದಗಳು. ಇವತ್ತಿನಿಂದ ನಾವು 2ನೇ ಹಂತದ ಕಲಿಕೆ ಶುರು ಮಾಡ್ತಿದ್ದೇವೆ. ನಾವು ಬ್ಯಾಂಕಿಗೆ ಹೋದಾಗ ಅಲ್ಲಿನ ಫಾರ್ಮ್ಗಳು ಅಥವಾ ಅಧಿಕಾರಿಗಳನ್ನು ನೋಡಿ ಗಾಬರಿಯಾಗ್ತೀವಿ. ಇನ್ಮುಂದೆ ಆ ಭಯ ಬೇಡ. ಇವತ್ತು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುವಾಗ ಬಳಸುವ ಅತಿ ಸರಳವಾದ ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯೋಣ. ಭಾಗ 1. ಹೊಸ ಅಕೌಂಟ್ ತೆರೆಯಬೇಕು ಮತ್ತು ಫಾರ್ಮ್ ಕೇಳುವುದು. ಆಸ್ಕಿಂಗ್ ಫಾರ್ ಫಾರ್ಮ್ಸ್. ಬ್ಯಾಂಕ್ ಒಳಗೆ ಹೋದ ತಕ್ಷಣ ನಮಗೆ ಯಾವುದಾದನು ಫಾರ್ಮ್ ಬೇಕಿದ್ದಲ್ಲಿ ಹೀಗೆ ಕೇಳಿ: ನನಗೆ ಹೊಸ ಅಕೌಂಟ್ ತೆರೆಯಬೇಕು. ಐ ವಾಂಟ್ ಟು ಓಪನ್ ಅ ನ್ಯೂ ಅಕೌಂಟ್. ಹಣ ಕಟ್ಟುವ ಚಲನ್ ಎಲ್ಲಿದೆ? ವೇರ್ ಇಸ್ ದ ಡೆಪಾಸಿಟ್ ಸ್ಲಿಪ್? ನನಗೆ ಒಂದು ಪೆನ್ನು ಸಿಗುತ್ತಾ? ಕ್ಯಾನ್ ಐ ಗೆಟ್ ಅ ಪೆನ್? ಇದನ್ನ ಹೇಗೆ ತುಂಬಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಕ್ಯಾನ್ ಯು ಹೆಲ್ಪ್ ಮಿ ಫಿಲ್ ದಿಸ್? ಕ್ಯಾನ್ ಯು ಹೆಲ್ಪ್ ಮಿ ಅನ್ನೋದು ತುಂಬ ಗೌರವಯುತವಾದ ಮಾತು. ಇದನ್ನ ರೂಢಿಸ್ಕೊಳ್ಳಿ. ಭಾಗ 2. ಹಣದ ವ್ಯವಹಾರ. ಮನಿ ಟ್ರಾನ್ಸಾಕ್ಷನ್ಸ್. ಹಣ ಡ್ರಾ ಮಾಡುವಾಗ ಅಥವಾ ಹಾಕುವಾಗ ಕ್ಯಾಷಿಯರ್ ಹತ್ರ ಹೀಗೆ ಮಾತಾಡಿ: ನಾನು 5,000 ರೂಪಾಯಿ ಜಮೆ ಮಾಡಬೇಕು. ಐ ವಾಂಟ್ ಟು ಡೆಪಾಸಿಟ್ 5,000 rupees. ನಾನು ಹಣ ಡ್ರಾ ಮಾಡಬೇಕು. ಐ ವಾಂಟ್ ಟು ವಿತ್ಡ್ರಾ ಮನಿ. ನನ್ನ ಪಾಸ್ಬುಕ್ ಅಪ್ಡೇಟ್ ಮಾಡಿ. ಪ್ಲೀಸ್ ಅಪ್ಡೇಟ್ ಮೈ ಪಾಸ್ಬುಕ್. ಭಾಗ 3. ಸಮಸ್ಯೆಗಳ ಬಗ್ಗೆ ದೂರು. ಕಂಪ್ಲೇಂಟ್ಸ್ ಆರ್ ಇಶ್ಯೂಸ್. ಎಟಿಎಂ ಅಥವಾ ಕಾರ್ಡ್ ಕೆಲಸ ಮಾಡದಿದ್ದರೆ ಮ್ಯಾನೇಜರ್ ಹತ್ರ ಹೀಗೆ ಹೇಳಿ: ನನ್ನ ಎಟಿಎಂ ಕಾರ್ಡ್ ಕೆಲಸ ಮಾಡುತ್ತಿಲ್ಲ. ಮೈ ಎಟಿಎಂ ಕಾರ್ಡ್ ಇಸ್ ನಾಟ್ ವರ್ಕಿಂಗ್. ನನ್ನ ಕಾರ್ಡ್ ಕಳೆದು ಹೋಗಿದೆ. ಐ ಲಾಸ್ಟ್ ಮೈ ಕಾರ್ಡ್. ನನ್ನ ಮೊಬೈಲ್ ನಂಬರ್ ಬದಲಾಯಿಸಬೇಕು. ಐ ವಾಂಟ್ ಟು ಚೇಂಜ್ ಮೈ ಮೊಬೈಲ್ ನಂಬರ್. ಸ್ನೇಹಿತರೆ, ಬ್ಯಾಂಕ್ನಲ್ಲಿ ಇಂಗ್ಲಿಷ್ ಮಾತಾಡೋದು ಅಂದ್ರೆ ಇಷ್ಟೇ. ಇವತ್ತಿನ ಹೋಮ್ವರ್ಕ್: ನೀವು ಬ್ಯಾಂಕಿಗೆ ಹೋದಾಗ ನನ್ನ ಪಾಸ್ಬುಕ್ ಅಪ್ಡೇಟ್ ಮಾಡಿ ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಹೇಗೆ ಕೇಳ್ತೀರಾ? ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಾಳೆ ನಾವು ಪೋಸ್ಟ್ ಆಫೀಸ್ ಅಥವಾ ಕೊರಿಯರ್ ಆಫೀಸ್ನಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಯೋಣ. ಈ ವಿಡಿಯೋನ ನಿಮ್ಮ ರೈತ ಬಾಂಧವರಿಗೆ ಮತ್ತು ಬ್ಯಾಂಕಿಗೆ ಹೋಗುವ ಹಿರಿಯರಿಗೆ ಶೇರ್ ಮಾಡಿ. ಧನ್ಯವಾದಗಳು.